ವೀಕ್ಷಕರೇ ನಮಸ್ಕಾರ. ದೇಶದ ದೆಹಲಿ ನಮ್ಮ ರಾಜಧಾನಿ. ನಿನ್ನೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಭೀಕರ ಘಟನೆಗೆ ಒಂದು ಸಾಕ್ಷಿಯಾಗಿದೆ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದ ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಯನ್ನ ಆಗ್ರಹಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ಕರೆ ನೀಡಿದ್ದಂತಹ ಸಂಸತ್ ಚಲೋ ಪ್ರತಿಭಟನೆ ಈಗ ರಣರಂಗವಾಗಿ ಮಾರ್ಪಟ್ಟಿದೆ. ಶಾಂತಿಯುತವಾಗಿ ಹೋರಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ದೆಹಲಿ ಪೊಲೀಸರು ನಡೆಸಿದಂತಹ ಭೀಕರ ಲಾಠಿ ಚಾರ್ಜ್, ಅಶ್ರುವಾಯು ಪ್ರಯೋಗ ಮತ್ತು ನಿನ್ನೆ ನಡೆದ ರಕ್ತ ಸಿದ್ಧ ಅಧ್ಯಯನದ ಸಂಪೂರ್ಣ ವರದಿ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ. ಇದು ದೆಹಲಿಯ ಜಂತರ್ ಮಂತರ್ನ ನಿನ್ನೆ ನಡೆದಂತಹ ದೃಶ್ಯ. ದೇಶದ ಮೂಲೆ ಮೂಲೆಯಿಂದ ಬಂದಿದ್ದಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತು ಯುವಕರು ಬೀದಿಗೆ ಇಳಿದಿದ್ರು. ನೀಟ್ ಪರೀಕ್ಷೆಯಲ್ಲಾದಂತಹ ಬ್ರಹ್ಮಾಂಡ ಅಕ್ರಮವನ್ನು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ಖಂಡಿಸಿ ಸಿಜೆಪಿ ನೀಡಿದಂತಹ ಸಂಸತ್ ಚಲೋ ಕರೆಗೆ ದೇಶವೇ ಸ್ಪಂದಿಸಿತ್ತು. ನಮಗೆ ನ್ಯಾಯ ಬೇಕು, ಶಿಕ್ಷಣ ಸಚಿವರನ್ನು ರಾಜೀನಾಮೆ ಮಾಡಬೇಕು ಎಂದು ಘೋಷಣೆ ಕೂಗುತ್ತಿದ್ದಂತಹ ಸಾವಿರಾರು ಯುವಕರು ಸಂಸತ್ ಭವನದತ್ತ ಹೆಜ್ಜೆ ಹಾಕಿದರು. ಆದರೆ ಸಿಜೆಪಿ ನಾಯಕರು ಮತ್ತು ಪ್ರಮುಖ ಸಾಮಾಜಿಕ ಹೋರಾಟಗಾರರ ಬೆಂಬಲದೊಂದಿಗೆ ಪ್ರತಿಭಟನೆ ಅಕ್ಷರಶಃ ಜನಸಾಗರವಾಗಿ ಮಾರ್ಪಟ್ಟಿತ್ತು. ಅಂದರೆ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಲು ಮುನ್ನುಗ್ಗುತ್ತಿದ್ದಂತಹ ಈ ಯುವಕರನ್ನು ತಡೆಯಲು ದೆಹಲಿ ಪೊಲೀಸರು 16 ಹಂತದ ಬ್ಯಾರಿಕೇಡ್ಗಳನ್ನು ಅಳವಡಿಸಿದರು. ಪ್ರತಿಭಟನಾಕಾರರು ಬ್ಯಾರಿಕೇಡ್ ಉಳಿಸಲು ಯತ್ನಿಸಿದಂತೆ ಅಲ್ಲೇ ಶುರುವಾಗಿದ್ದು ಪೊಲೀಸರ ಈ ಭೀಕರ ಅಟ್ಟಹಾಸ. ಮುನ್ನೆಚ್ಚರಿಕೆಯನ್ನು ನೀಡದೆ ಪೊಲೀಸರು ವಿದ್ಯಾರ್ಥಿಗಳ ಮೇಲೆ ಬ್ಲೈಂಡ್ ಲಾಠಿ ಚಾರ್ಜ್ ಆರಂಭಿಸಿದರು. ಸಲದಕ್ಕೆ ಸಾಲು ಸಾಲು ಅಶ್ರವಾಯು ಶೆಲ್ಗಳನ್ನು ಸಿಡಿಸಲಾಯಿತು, ಅಂದರೆ ಟಿಯರ್ ಗ್ಯಾಸನ್ನು. ಕಣ್ಣು ಉರಿಯಿಂದ ಉಸಿರುಗಟ್ಟಿ ಯುವಕರು ದಿಕ್ಕಾಪಾಲಾಗಿ ಓಡಲು ಶುರು ಮಾಡಿದ್ರು. ಪೊಲೀಸರ ಲಾಠಿ ಹೊಡೆತಕ್ಕೆ ಹಲವು ವಿದ್ಯಾರ್ಥಿಗಳ ತಲೆ ಒಡೆದು ರಕ್ತ ಹರಿದಿದೆ. ಯುವತಿಯರು ಮತ್ತು ವಿದ್ಯಾರ್ಥಿಗಳು ಎನ್ನದೆ ಪೊಲೀಸರು ಎಳೆದಾಡಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಜಂತರ್ ಮಂತರ್ ಅಕ್ಷರಶಃ ಯುದ್ಧ ಭೂಮಿಯಂತೆ ಮಾರ್ಪಟ್ಟಾಗಿದೆ. ಒಂದೆಡೆ ಬೀದಿಯಲ್ಲಿ ವಿದ್ಯಾರ್ಥಿಗಳ ರಕ್ತ ಹರಿಯುತ್ತಿದ್ದರೆ, ಇನ್ನೊಂದು ಕಡೆ ಸಿಜೆಪಿಯ ಪ್ರಮುಖ ನಾಯಕರು ನಿಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರದ ಸಚಿವ ಜೆ.ಪಿ. ನಡ್ಡಾ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಏನು ನ್ಯಾಯ ಸಿಗುತ್ತಾ, ನ್ಯಾಯ ಸಿಗಲ್ವಾ ಅಂತ. ವಿದ್ಯಾರ್ಥಿಗಳ ಜೀವದ ಜೊತೆ ಆಟ ಆಡುತ್ತಿರುವ ಶಿಕ್ಷಣ ಸಚಿವರನ್ನು ತಕ್ಷಣವೇ ವಜಾಗೊಳಿಸಬೇಕು. ಆದರೆ ಸರ್ಕಾರದ ಕಡೆಯಿಂದ ಸೂಕ್ತ ಭರವಸೆ ಸಿಗದ ಹಿನ್ನೆಲೆಯಲ್ಲಿ ಜಂತರ್ ಮಂತರ್ನಲ್ಲಿ ಧರಣಿ ಇನ್ನೂ ಮುಂದುವರಿತಿದೆ. ವೀಕ್ಷಕರೇ, ಇಲ್ಲಿ ಹೇಳುತ್ತಿರುವಂತಹ ಪ್ರಮುಖ ಪ್ರಶ್ನೆಗಳು, ಅಂದರೆ ವಿಜಯವಾಹಿನಿ ಕೇಳುತ್ತಿರುವಂತಹ ಪ್ರಮುಖ ಪ್ರಶ್ನೆಗಳು, ತಮ್ಮ ಹಕ್ಕು ಮತ್ತು ನ್ಯಾಯಕ್ಕಾಗಿ ಶಾಂತಿಯುತ ಹೋರಾಟ ಮಾಡುತ್ತಿದ್ದಂತಹ ವಿದ್ಯಾರ್ಥಿಗಳ ಮೇಲೆ ಈ ಮಟ್ಟದ ಭೀಕರ ಲಾಠಿ ಚಾರ್ಜ್ ಮಾಡುವ ಅಗತ್ಯವಿತ್ತ? ಕೇಂದ್ರ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ಯಾ? ಕೇಂದ್ರ ಸರ್ಕಾರದಲ್ಲಿರುವಂತಹ ಎಲ್ಲ ಮಿನಿಸ್ಟರ್ಗಳಿಗೆ ಅಥವಾ ಎಂಪಿಗಳಿಗೆ ಏನೂ ಗೊತ್ತಾಗ್ತಾ ಇಲ್ವಾ? ದೇಶದ ಭವಿಷ್ಯ ರೂಪಿಸಬೇಕಾದಂತಹ ಯುವಕರನ್ನು ರಸ್ತೆಯಲ್ಲಿ ರಕ್ತ ಹರಿಯುವಂತೆ ಹೊಡೆದ ಪೊಲೀಸರ ವಿರುದ್ಧ ಕ್ರಮ ಯಾವಾಗ? ಈ ಪೊಲೀಸ್ನರಿಗೆ ಡೈರೆಕ್ಷನ್ ಕೊಟ್ಟಿದ್ದಂತಹ ಆ ಅವಿದ್ಯಾವಂತ ಯಾರು? ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಅಕ್ರಮಕೋರರ ವಿರುದ್ಧ ಕೇಂದ್ರ ಸರ್ಕಾರ ಯಾಕೆ ಮೌನವಾಗಿದೆ? ಇದರಲ್ಲಿ ನಿಮ್ಮ ಪಾಲಿದೆಯಾ? ಅಂದರೆ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಎವ್ರಿಬಡಿ. ವಿದ್ಯಾರ್ಥಿಗಳ ಕೂಗನ್ನು ಲಾಠಿ ಮತ್ತು ಅಶ್ರವಾಯುಗಳಿಂದ ಹತೋಟಿ ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ಸರ್ಕಾರ ನೆನಪಿಡಬೇಕಾಗಿದೆ. ವಿದ್ಯಾರ್ಥಿಗಳ ಈ ಹೋರಾಟ ಈಗ ಕೇವಲ ಡೆಲ್ಲಿಗೆ ಸೀಮಿತವಾಗಿಲ್ಲ, ದೇಶದ ಮೂಲೆ ಮೂಲೆಗಳಿಗೆ ವ್ಯಾಪಿಸುತ್ತಿದೆ. ಸಿಜೆಪಿ ಮುಂದಿನ ನಡೆ ಏನು? ಸರ್ಕಾರದ ಈ ಒತ್ತಡಕ್ಕೆ ಮಣಿಯುತ್ತಾ? ಈ ಎಲ್ಲ ಅಪ್ಡೇಟ್ಗಳನ್ನು ವಿಜಯವಾಹಿನಿ ನಿಮಗೋಸ್ಕರ ತರಲಿದೆ. ಸೊ ಹಾಗಾಗಿ ನಿರಂತರವಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ, ಸಾಧ್ಯವಾದರೆ ಇದನ್ನು ಶೇರ್ ಮಾಡಿ, ಪ್ರಶ್ನೆ ಕೇಳೋಣ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳಿ. ನಿಜವಾಗ್ಲೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬದುಕಿದೆಯಾ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೀನಿ. ನಮಸ್ಕಾರ.